ಕ್ರಿಕೆಟ್ ಅಭಿಮಾನಿ ಒಂದು ಕಡೆ ಆದರೆ ನಿಮ್ಮ ಫೋಟೋಸ್ ಬಹಳ ಫೋಟೋಸ್ನ ನಾನು ಅಪ್ಪು ಸರ್ ಜೊತೆ ನೋಡಿದ್ದೀನಿ. ಸೊ ಅಪ್ಪು ಸರ್ ಅಭಿಮಾನಿ ಕೂಡ ಹೌದು ನೀವು. ಓ ಮೈ ಗಾಡ್, ಅಪ್ಪು ಸರ್ ಅಂದ ಕೂಡಲೇ ಎಮೋಷನ್ ಆಗಿಬಿಡುತ್ತೆ. ನಿಜವಾಗ್ಲೂ ಅದು ಯಾವುದೋ ಜನ್ಮದ ಪುಣ್ಯ ಅನಿಸುತ್ತೆ. ಅಪ್ಪು ಸರ್ ಜೊತೆ ತುಂಬ ಈ ಕ್ರಿಕೆಟ್ಗಿಂತ ಅಪ್ಪು ಸರ್ ಜೊತೆ ಮೆಮೊರೀಸ್ ಸಿಕ್ಕಾಪಟ್ಟೆ ಇದೆ ಮೇಡಮ್. ಅಂಥ ಒಂದು ಲೆಜೆಂಡು ನಾನು ಎಷ್ಟೋ ಮೀಡಿಯಾದಲ್ಲಿ ಹೇಳಿದ್ದೀನಿ, ನೆವರ್ ಬಿಫೋರ್ ಆ್ಯಂಡ್ ನೆವರ್ ಅಗೇನ್ ಮೇಡಮ್, ದಟ್ ಫಾರ್ ಶೋರ್. ಅಂಥ ಒಂದು ವ್ಯಕ್ತಿ ಇನ್ ಫ್ಯೂಚರಲ್ಲೂ ಬರಲ್ಲ, ಬಂದೂ ಇಲ್ಲ. ಈ ಬುಕ್ ಬಗ್ಗೆ ಮಾತಾಡಲೇಬೇಕು, ಸ್ಪಿರಿಟ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ, ಅದ್ರಲ್ಲಿ ನಿಮ್ಮ ಫೋಟೋ ಇದೆ. ಸೊ ಹೇಗಿದೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನಿಜಕ್ಕೂ ಮೇಡಮ್, ಯಾಕಂದರೆ ಎಷ್ಟೋ ಫ್ಯಾನ್ಸ್ಗಳು ಇದ್ದಾರೆ, ಇಂಡಿಯಾದಲ್ಲೂ ಇದ್ದಾರೆ. ಬಟ್ ನನ್ನ ದ ಗ್ರೇಟ್ ಲೆಜೆಂಡ್ ಸ್ಟೀವ್ ಆಗಿ ಈ ಹಸ್ ಡನ್ ಎ ಗ್ರೇಟ್ ಜಾಬ್ ಟು ಅವರ್ ಇಂಡಿಯಾ. ಕೋಲ್ಕತ್ತಾದಲ್ಲಿ ಎಷ್ಟೋ ಚಾರಿಟಿ ಕೆಲಸ ಮಾಡಿದ್ದಾರೆ. ಪ್ಲಸ್ ಗ್ರೇಟ್ ಕ್ರಿಕೆಟರ್ ಅವರು. ಲವ್ ಮ್ಯಾರೇಜಾ ಹೇಗೆ ಅಂತ? ಲವ್ ಕಮ್ ಅರೇಂಜ್ ಮ್ಯಾರೇಜ್. 100 ಜನ್ಮ ಅಂತ ಇದ್ರು, ಅವಳೇ ನಂಗೆ ವೈಫ್ ಆಗಿ ಬಂದರೆ ಐ ವಿಲ್ ಬಿ ಹ್ಯಾಪಿ. ಕ್ರಿಕೆಟ್ ಅಭಿಮಾನಿ ಒಂದು ಕಡೆ ಆದರೆ ನಿಮ್ಮ ಫೋಟೋಸ್ ಬಹಳ ಫೋಟೋಸ್ನ ನಾನು ಅಪ್ಪು ಸರ್ ಜೊತೆ ನೋಡಿದ್ದೀನಿ. ಸೊ ಅಪ್ಪು ಸರ್ ಅಭಿಮಾನಿ ಕೂಡ ಹೌದು ನೀವು. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಓ ಮೈ ಗಾಡ್, ಅಪ್ಪು ಸರ್ ಅಂದ ಕೂಡಲೇ ಎಮೋಷನ್ ಆಗಿಬಿಡುತ್ತೆ. ನಿಜವಾಗ್ಲೂ ಅದು ಯಾವುದೋ ಜನ್ಮದ ಪುಣ್ಯ ಅನಿಸುತ್ತೆ. ಅಪ್ಪು ಸರ್ ಜೊತೆ ತುಂಬ ಈ ಕ್ರಿಕೆಟ್ಗಿಂತ ಅಪ್ಪು ಸರ್ ಜೊತೆ ಮೆಮೊರೀಸ್ ಸಿಕ್ಕಾಪಟ್ಟೆ ಇದೆ ಮೇಡಮ್. ಅಂಥ ಒಂದು ಲೆಜೆಂಡು ನಾನು ಎಷ್ಟೋ ಮೀಡಿಯಾದಲ್ಲಿ ಹೇಳಿದ್ದೀನಿ, ನೆವರ್ ಬಿಫೋರ್ ಆ್ಯಂಡ್ ನೆವರ್ ಅಗೇನ್ ಮೇಡಮ್, ದಟ್ ಫಾರ್ ಶೋರ್. ಅಂಥ ಒಂದು ವ್ಯಕ್ತಿ ಇನ್ ಫ್ಯೂಚರಲ್ಲೂ ಬರಲ್ಲ, ಬಂದೂ ಇಲ್ಲ ಅಂತ. ಅಷ್ಟು ಸಿಂಪಲಿಸಿಟಿ. ಈಗಂತೂ ಅದೇನೋ ಗೊತ್ತಿಲ್ಲ, ಪ್ರತಿಯೊಬ್ಬರು ಕ್ರಿಕೆಟರ್ ಅಪ್ಪು ಸರ್ ಮಾತಾಡ್ದಿರಾ ಯಾವ ಕ್ರಿಕೆಟರ್. ಈಗ ದಿನೇಶ್ ಕಾರ್ತಿಕ್ ರೀಸೆಂಟ್ ಆಗಿ ನೋಡಿರ್ಬೋದು, ಎಷ್ಟು ಹೊಗಳಿದ್ರು ಅಂದರೆ ಎಲ್ಲೇ ಯಾವುದೇ ಸ್ಟೇಡಿಯಂಗೆ ಹೋದ್ರೆ ಅಪ್ಪು ಸರ್ದು ಒಂದು ಅಟ್ಲೀಸ್ಟ್ ಒಂದು ಟಾಪಿಕ್ ಬಂದೇ ಬರುತ್ತೆ. ಈಗಂತೂ ನಾನು ಪ್ರತಿ ಮೀಡಿಯಾದಲ್ಲಿ ಅಪ್ಪು ಸರ್ ಅದೇನೋ ಗೊತ್ತಿಲ್ಲ, ಅವ್ರ ಆಶೀರ್ವಾದ ಏನೋ ಗೊತ್ತಿಲ್ಲ, ಅವ್ರ ಆಶೀರ್ವಾದದಿಂದ ನನ್ನ ಟೀಮ್ ಬಸ್ ಮೇಲೆ ಅವರು ಹೇಳಿದ್ದಾರೆ 4 ಸಲ ಅಲ್ಲ 40 ಸಲ ಸೋತ್ರೂ RCBನೇ ಅಂತ. ಬಟ್ ಆ ಟ್ಯಾಗ್ ಲೈನ್ ಇನ್ನೂ ಹಂಗೆ ಇದೆ. ಬಟ್ ಅಪ್ಪು ಸರ್ ನಿಜಕ್ಕೂ ದೊಡ್ಡ ಮನೆನೇ ಮೇಡಮ್. ಸೊ ಶಿವಣ್ಣ ಎಷ್ಟು ಪ್ರೀತಿ ಮಾಡ್ತಾರೆ ನೀವು ನಂಬಲ್ಲ. ನಾನು ಶಿವಣ್ಣ ಸ್ಟಾರ್ ಸ್ಪೋರ್ಟ್ಸಲ್ಲೆಲ್ಲ ನಮ್ಮದು ಇಂಟರ್ವ್ಯೂ ಆಗಿದೆ. ಆಮೇಲೆ ಸ್ಟೇಡಿಯಂ ಬರ್ತಾಯಿದ್ರು ಅಂದ್ರೆ ಅವರು ಒಂಥರ ಜೋಶ್ ಮಾಡೋದು, ಆ ಎನರ್ಜಿ ನಿಜಕ್ಕೂ. ಆಮೇಲೆ ನಂದು ಸ್ಟೀವ್ ಆಗು ನನ್ನ ಬಗ್ಗೆ ಬುಕ್ ಬರ್ದಿದ್ದಾರೆ, ನಾನು ಅದ್ರ ಬಗ್ಗೆ ಕೇಳಲೇಬೇಕು. ಅದು ಆ ಬುಕ್ ಮೇಲೆ ನಾನು ಆಟೋಗ್ರಾಫ್ ತಗೊಳ್ಳೋಕ್ಕೆ ನಾನು ಸಂದೇಶ್ ನಾಗರಾಜ್ ನಿಮ್ಗೆ ಗೊತ್ತಿರಬೇಕು, ಮೈಸೂರು ಸಂದೇಶ್ ಪ್ರಿನ್ಸ್, ಅವರು ಆ ಫಿಲಮ್ದು ಪ್ರೊಡ್ಯೂಸರ್ ಆಗಿದ್ರು. ಆವಾಗ ನಾನು ಆಟೋಗ್ರಾಫ್ ತಗೋಬೇಕಂದ್ರೆ ಆ ಬುಕ್ಕು ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ನನಗೆ. ಆವಾಗ ಶಿವಣ್ಣದ ಆಟೋಗ್ರಾಫ್ ತಗೊಳ್ಳೋಣ ಅಂತ ನಾನು ಸುಮಾರು ಕ್ರಿಕೆಟರ್ಸ್ದು ತೊಗೊಂಡಿದ್ದೀನಿ. ಬಟ್ ಶಿವಣ್ಣ ಆಟೋಗ್ರಾಫ್ ಕೊಡುವಾಗ ಎಷ್ಟು ಅಪ್ರಿಷಿಯೇಟ್ ಮಾಡಿದೆ ಅಂದರೆ, ಇಲ್ಲಮ್ಮ ಇಷ್ಟು ಈಸಿ ಅಲ್ಲಮ್ಮ ಅಂತ ಲೆಜೆಂಡು ನಮ್ಮ ಹುಡುಗನ ಬಗ್ಗೆ. ಅಂದರೆ ಅವರಂದ್ರೆ ನಮ್ಮ ಹುಡುಗ ಅಂತ ಹೇಳಿದ್ರು. ಅವಾಗ ಎಷ್ಟು ಖುಷಿ ಆಯಿತು. ಎದ್ದು ನಿಂತು ಕ್ಯಾರವಾನಲ್ಲಿ ನನಗೆ ಆಟೋಗ್ರಾಫ್ ಕೊಟ್ಟಿದ್ದು ನಿಜಕ್ಕೂ ಒನ್ ಆಫ್ ದ ಬೆಸ್ಟ್. ಅಂದರೆ ಅಷ್ಟು ಲೆಜೆಂಡು, ಅಷ್ಟು ಸಿಂಪ್ಲಿಸಿಟಿ. ಅದೇ ದೊಡ್ಡ ಮನೆ ಅನ್ನೋದು, ಆ ದೊಡ್ಡ ಮನೆ ಅಂದ್ರೆ ನನಗೊಂಥರ ಮೈಜು ಮನೆತ್ತೆ. ಅಂದರೆ ಇವಾಗ ರೀಸೆಂಟಾಗಿ TCS ಮ್ಯಾರಥಾನಲ್ಲಿ ಅಶ್ವಿನಿ ಮೇಡಮು ಬಂದಿದ್ರು, ಗವರ್ನರು, DCM, DK ಶಿವಕುಮಾರ್ ಸಾರು, MLA ಹ್ಯಾರಿಸ್ ಸಾರು, ಮತ್ತು ಅನೇಕ ಗವರ್ನರ್ ಕರೆದು ನನಗೆ ನಮಸ್ಕಾರ ಮಾಡಿ ಅವ್ರ ಜೊತೆ ಫೋಟೋ ತೊಗೊಳ್ಳೋ ಭಾಗ್ಯ. ಈಗ ಸಿದ್ದರಾಮಯ್ಯ ಸಾರು ಬಂದಿದ್ದರು ಮೊನ್ನೆ CSK ಮ್ಯಾಚಲ್ಲಿ. ಬಟ್ ಅದೆಲ್ಲ ಹೆಂಗೆ ಹೇಳೋದಂದರೆ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಮೇಡಮ್. ದೊಡ್ಡ ಮನೆ ಅಪ್ಪು ಸಾರು ಮೇಯ್ನ್. ಇನ್ನೊಂದು ಏನಂದರೆ, ಇದು ಒನ್ಲಿ ಫ್ಯೂ ಮೀಡಿಯಾದಲ್ಲಿ ನಾನು ಹೇಳಿರೋದು, ಫುಟ್ಸಾಲ್ ಅಂತ ಒಂದು ಫುಟ್ಬಾಲ್ ಲೀಗ್ ನಡೀತು ಚೆನ್ನೈಯಲ್ಲಿ. ಸೊ ಅಪ್ಪು ಸರ್ನ ಇಲ್ಲಿ ಮೀಟ್ ಮಾಡೋದು ಇಟ್ಸ್ ನಾಟ್ ಈಸಿ. ಬಾಡಿ ಗಾರ್ಡ್ ಇರ್ತಾ ಇದ್ರು ಅದು. ಬಟ್ ನನಗೆ ಅಲ್ಲಿ VIP ಸೀಟ್ ಕೊಟ್ಟಿದ್ರು. ನಾನು ಅಪ್ಪು ಸರ್ ನಿಂತಿದ್ರು. ನನಗೇನಿದೆ ಒಂದು ಗೋಲ್ಡನ್ ಮೂಮೆಂಟ್. ಅಪ್ಪು ಸರ್ ಜೊತೆ ಆರಾಮಾಗಿ ನಿಂತು ಮಾತಾಡ್ಬೇಕು. ಯಾಕಂದ್ರೆ ಯಾವ ಸೆಕ್ಯೂರಿಟಿ ಏನು ಇದ್ದಿಲ್ಲ. ಅವ್ರ ಹತ್ರ ಮಾತಾಡ್ಬೇಕಂತ ಹೋದ ಫಾರಿನ್ ಲೇಡಿ ಬಂದು ಅವಳಿಗೆ ಅಪ್ಪು ಸರ್ ಯಾರಂತ ಗೊತ್ತಾಗ್ಲಿಲ್ಲ. ನಾನು ಕಾಸ್ಟ್ಯೂಮಲ್ಲಿ ಇರೋದಕ್ಕೋಸ್ಕರ ಕ್ಯಾನ್ ಐ ಟೇಕ್ ಒನ್ ಸೆಲ್ಫಿ ವಿತ್ ಯು ಅಂತ. ನನಗೆ ನಾನು ಇಲ್ಲ, ಅವ್ರ ಅಪ್ಪು ಸರ್ ನಾನು ಎಲ್ಲರೂ ಫಸ್ಟ್ ಅವ್ರಿಗೆ ಫೋಟೋ ಕೊಡಿ. ಎಂಥ ಸಿಂಪ್ಲಿಸಿಟಿ ಮೇಡಮ್, ನಿಜವಾಗ್ಲೂ ಹೇಳ್ತೀನಿ. ಇದು ಅಷ್ಟು ಅದೇ ಅಪ್ಪು ಸರ್ದು ಎಷ್ಟೋ ಇದೆ, ಅವ್ರ ಬಗ್ಗೆ ಮಾತಾಡೋಕೆ ನಮಗೆಲ್ಲ ಇದಿದೆಯಲ್ಲೋ ಗೊತ್ತಿಲ್ಲ. ಬಟ್ ಆದರೆ ಆ ಗೋಲ್ಡನ್ ಮೂಮೆಂಟು ಫಸ್ಟ್ ಅವ್ರು ಫೋಟೋ ಕೊಡಿ ಅಂದರು. ನಿಜಕ್ಕೂ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಮೇಡಮ್. ಆಮೇಲೆ ಅವ್ರ ಜೊತೆ ನಾನು ಫೋಟೋ ಇಟ್ಕೊಂಡಿಲ್ಲ, ಇವಾಗ ಡೂಯಿಂಗ್ ಎ ಗ್ರೇಟ್ ಜಾಬ್ ಅಂತ. ಮತ್ತೆ ಒಂದು ಸಲ ವೇಷಭೂಷಣ ಹಾಕ್ಕೊಂಡು ಅವ್ರ ಮನೆ ಹತ್ರನೇ ಹೋಗಿ ನನಗೋಸ್ಕರ ಮನೆಯಿಂದ ಆಚೆ ಬಂದು ಅಲ್ಲೊಂದು ಫೋಟೋ ತೊಗೊಂಡು ಅಲ್ಲಿಂದ ಸ್ಟೇಡಿಯಂಗೆ ಹೋದೆ. ಸೊ ಆಮೇಲೆ ಫುಟ್ಬಾಲ್ದು ನಾನು ಚೆನ್ನೈಯಲ್ಲಿ ಮೀಟ್ ಮಾಡಿದ್ದು ಇದೇ ನಮ್ಮ ಬೆಂಗಳೂರು ಕೋರಮಂಗಲ ಇಂಡೋರ್ ಸ್ಟೇಡಿಯಮಲ್ಲಿ. ನಮ್ಮ ವೈಫನ್ನು ಶೀ ಇಸ್ ಅ ಬಿಗ್ ಫ್ಯಾನ್ ಆಫ್ ಅಪ್ಪು ಸರ್. ಸೊ ನನಗೇನಂದರೆ, ಅವರು ನಾರ್ಮಲ್ ಸ್ಟ್ಯಾಂಡಲ್ಲಿ ನಿಂತಿದ್ರು, ನಾನು VIP ಅಲ್ಲಿದ್ದೆ. ಅಪ್ಪು ಸರ್ ಮುಗಿಸ್ಕೊಂಡು ಇನ್ನೇನು ಕಾರಲ್ಲಿ ಹತ್ಬಿಟ್ರು ಆಲ್ಮೋಸ್ಟ್ ವಿತ್ ಬಾಡಿ ಗಾರ್ಡ್ಸ್. ಆಮೇಲೆ ನನ್ನ ವೈಫ್ನ ಅಲ್ಲಿಂದ ಕರೆಸಿದೆ. ಬಟ್ ಇನ್ನೇನು ಕಾರಲ್ಲಿ ಹತ್ಬಿಟ್ರು. ಆದರೂ ಅಪ್ಪು ಸರ್ ನಮ್ಮ ವೈಫ್ ನಿಮ್ಮ ಜೊತೆ ಫೋಟೋ ಮತ್ತೆ ಕಾರಿಂದ ಇಳಿದು ಅವರು ನಮಸ್ಕಾರ. ಅಂದರೆ ಸಿಂಪ್ಲಿಸಿಟಿ ಮೇಲೆ ಕೈ ಇಟ್ಕೊಂಡು ಅಂಬಲ್ನೆಸ್ ತೋರಿಸಿ ನಮ್ಮ ವೈಫ್ ಜೊತೆ ಫೋಟೋ ಇಟ್ಕೊಂಡ್ರು. ಅದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್. ಆ ಥರ ಒಂದು ಆ್ಯಕ್ಟರ್ ಮೇಡಮ್ ನಾನು ಹೇಳಿದೆ, ನಾಟ್ ಓನ್ಲಿ ಇನ್ ಕರ್ನಾಟಕ, ನಾಟ್ ಓನ್ಲಿ ಇನ್ ಇಂಡಿಯಾ, ಥ್ರೂ ಔಟ್ ಇಂಡಿಯಾ, ಇಂಟರ್ನ್ಯಾಷನಲ್ ಫಿಲಮ್ ಇಂಡಸ್ಟ್ರಿಯಲ್ಲೇ ಅಪ್ಪು ಸಾರ್ ಥರ ಒಂದು ಆ್ಯಕ್ಟ್ರು
ನೆವರ್ ಬಿಫೋರ್ ನೆವರ್ ಅಗೇನ್, ಆಲ್ವೇಸ್ ಈಸ್ ಇನ್ ಅವರ್ ಹಾರ್ಟ್. ಎಸ್ಪೆಷಲಿ RCB ಫ್ಯಾನ್ಸ್ ಹಾರ್ಟಲ್ಲಿ ಅವ್ರು ಇದ್ದೇ ಇರ್ತಾರೆ. ಅವರು ಕಪ್ ಗೆದ್ದ ಮೇಲೆ ಅವ್ರ ಫೋಟೋ ಇಟ್ಕೊಂಡು ನಾವು ಸೆಲೆಬ್ರೇಷನ್ ಮಾಡ್ತೀವಿ ಮೇಡಮ್. ಅದಂತೂ ವಿ ಆರ್ ವೇಟಿಂಗ್ ಫಾರ್ ದಟ್ ಮೂಮೆಂಟ್. ಸೊ ಅಪ್ಪು ಸಾರ್ ಮೇಡಮ್, ಬಿಗ್ ಸಲ್ಯೂಟ್. ನಾನು ನಿಂತು ಅಪ್ಪು ಸರ್ ಸಲ್ಯೂಟ್ ಹೊಡಿತೀನಿ. ಎಸ್ ಸರ್, ಗ್ರೇಟ್ ಸರ್. ಎಸ್, ಇನ್ನು ಈ ಬುಕ್ ಬಗ್ಗೆ ಮಾತಾಡಲೇಬೇಕು, ಸ್ಪಿರಿಟ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ. ಅದರಲ್ಲಿ ನಿಮ್ಮ ಫೋಟೋ ಇದೆ. ಸೊ ಹೇಗಿದೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನಿಜಕ್ಕೂ ಮೇಡಮ್, ಯಾಕಂದ್ರೆ ಎಷ್ಟೋ ಫ್ಯಾನ್ಸ್ಗಳು ಇದ್ದಾರೆ, ಇಂಡಿಯಾದಲ್ಲೂ ಇದ್ದಾರೆ. ಬಟ್ ನನ್ನ ದ ಗ್ರೇಟ್ ಲೆಜೆಂಡ್ ಸ್ಟೀವ್ ಆಗ್ ಈ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್ ಟು ಅವರ್ ಇಂಡಿಯಾ. ಕೋಲ್ಕತ್ತಾದಲ್ಲಿ ಎಷ್ಟೋ ಚಾರಿಟಿ ಕೆಲಸ ಮಾಡಿದ್ದಾರೆ. ಪ್ಲಸ್ ಗ್ರೇಟ್ ಕ್ರಿಕೆಟರ್ ಅವರು ಒಂದು ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಗೊತ್ತಿರೋಂಗೆ ಇಂಡಿಯಾ ಇಸ್ ರಿಚರ್ಸ್ ಕಲ್ಚರ್ ಇನ್ ದ ವರ್ಲ್ಡ್ ಅಂತ ನಾನು ಆಗಲೇ ಹೇಳಿದೆ. ಬಟ್ ಕ್ರಿಕೆಟ್ ಅಂದ್ರೇ ರಿಲಿಜನ್ ಇನ್ ಇಂಡಿಯಾ. ಸೊ ಅವ್ರು ಏನು ಮಾಡಿದ್ದಾರೆ, ಅವ್ರಿಗೆ ಒಂದು ಇಂಡಿಯಾ ಸ್ಪಿರಿಟ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ ಆ ಟೈಟ್ಲೇ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಅದರಲ್ಲೂ ದ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ಸರ್ದು ಒಂದು ಪೇಜು, ದ ವಾಲ್ ಆಫ್ ಕ್ರಿಕೆಟ್ ರಾಹುಲ್ ದ್ರಾವಿಡ್ ಸರ್ದು ಒಂದು ಪೇಜು, ನಂದು 2 ಪೇಜು ಆ ಬುಕ್ಕಲ್ಲಿ ಬರ್ದಿದ್ದಾರೆ. ಅಂದರೆ ಆರ್ಟಿಕಲ್ಲು ವಿತ್ ಫೋಟೋ ಪ್ಲಸ್ ಬ್ಲೈಂಡ್ ಕ್ರಿಕೆಟು, ಫಿಸಿಕಲ್ ಹ್ಯಾಂಡ್. ಬಟ್ ಆ ಬುಕ್ಗೆ 4 kg ಇದೆ ಮೇಡಮ್. ತಂದಿದ್ದೀನಿ, ಬುಕ್ಕು ತಂದಿದ್ದೀನಿ. ಸೊ ಅದರಲ್ಲಿ ಅಂದರೆ ಫಸ್ಟ್ ಇಂಟ್ರಡಕ್ಷನ್ ಅಲ್ಲಿ ಇರುತ್ತಲ್ಲ ಪೇಜ್ ನಂಬರ್ ಸೊ ಆ ಮೇಲ್ಗಡೆ ಸಚಿನ್ ಸರ್ದು, ಸೆಂಟ್ರಲ್ ನಂದು, ಕೆಳಗಡೆ ರಾಹುಲ್ ದ್ರಾವಿಡ್ ಸರ್ದು. ಅಂದರೆ ಆ 2 ಲೆಜೆಂಡ್ ಮಧ್ಯೆ ನಂದು ಇರೋದು ನಿಜಕ್ಕೂ ಆಸ್ ಅ ಫ್ಯಾನ್ ಆಗಿ ಐ ಫೆಲ್ಟ್ ವೆರಿ ವೆರಿ ಹ್ಯಾಪಿ. ಅಂದರೆ ಅವ್ರ ಜೊತೆನೇ ಮ್ಯಾಚ್ ಹೋಗಿ ನೋಡಿ ಮುಂಬೈಯಲ್ಲಿ. ಮತ್ತು ಅವರು ಫೌಂಡೇಶನ್ದು ನನಗೆ ಕ್ಯಾಪ್ ಗಿಫ್ಟ್. ಅಂದರೆ ಅವರು ಫ್ಯಾನ್ಗೆ ಈ ಕ್ರೇಜ್ ಅಂದರೆ ನನಗೆ ಎಲ್ಲರೂ ಸೆಲ್ಫಿ ತಗೊತಾರಲ್ವಾ, ಅವ್ರು ಆ ಮೂಮೆಂಟಲ್ಲಿ ಅವರೇ ಕ್ಯಾಪ್ಚರ್ ಮಾಡಿದ್ದು. ನನಗೆ ಗೊತ್ತಿಲ್ಲ, ಬುಕ್ಕಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು. ಸೊ ಆಮೇಲೆ ಆಸ್ಟ್ರೇಲಿಯನ್ ಕೆಲವು ಎಲ್ಲ ಮ್ಯೂಸಿಯಮಲ್ಲೆಲ್ಲ, ಸ್ಪೋರ್ಟ್ಸ್ ಮ್ಯೂಸಿಯಮಲ್ಲೆಲ್ಲ ನಂದು ಫೋಟೋ ಡಿಸ್ಪ್ಲೇ ಮಾಡಿದ್ದಾರೆ. ಇದಕ್ಕಿಂತ ಇನ್ನು ಯಾವ ಅಂದರೆ ಲೈಕ್ ಈಗ ನನ್ನ ಜೊತೆ ಫೋಟೋ ತಗೊಳ್ಳೋದು ಅಲ್ಲದೆ ಆ ಮ್ಯೂಸಿಯಂ ಅಲ್ಲಿ ಸ್ಕ್ರೀನ್ ಅಲ್ಲಿ ಬರ್ತಾ ಅಲ್ಲಿ ಹೋಗಿ ಈಗ ಈ ಬಸ್ ಮುಂದೆ ಓ ಮೈ ಗಾಡ್, ಈಗ ತುಂಬಾ ಜನ ನಮ್ಮ ಡಾಕ್ಟರ್ ನಿಶಿತಾ ರಾಯ್ ಅಂತ ಅವ್ರು ಮಂಗಳೂರವರು, ಅವ್ರ ಮೊನ್ನೆ ಪ್ರಾಕ್ಟೀಸ್ ಮ್ಯಾಚ್ ಬಂದ್ರು. ಅವರು ಅಂದ್ರೆ ಶಿ ಪ್ರೊಫೆಷನಲಿ ಬೈ ಡಾಕ್ಟರ್. ಆ ಪ್ಯಾಷನ್ಗೋಸ್ಕರ ಇಲ್ಲ ಸರ್ ಯು ಆರ್ ಡನ್ ಎ ಗ್ರೇಟ್ ಜಾಬ್ ಅಂದ್ಬಿಟ್ಟು ನನ್ನ ಫೋಟೋ ಮುಂದೆ ಹೋಗಿ ಬಸ್ಸಲ್ಲಿ ನಿಂತ್ಕೊಂಡು ಈಗ ತುಂಬಾ ಜನ ಬಸ್ಸಲ್ಲಿ ಫೋಟೋ ಇಟ್ಕೊಂಡು ಕಳಿಸ್ತಾ ಇದ್ದಾರೆ. ಬಟ್ ಬಸ್ ಮೂಮೆಂಟ್ ಮಾತ್ರ ವಾವ್ ಮೂಮೆಂಟ್. ಸೊ ನಾನು ಇನ್ನು ಮುಂದಕ್ಕೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ದಿಸ್ ವಿಲ್ ಬಿ ದ ಬೆಸ್ಟ್. ಸ್ಪೆಷಲ್ ಥ್ಯಾಂಕ್ಸ್ ಟು RCB ಮ್ಯಾನೇಜ್ಮೆಂಟ್ ಆಲ್ಸೋ. ಯಾಕಂದರೆ ಇಷ್ಟು ಇನಿಷಿಯೇಟಿವ್ ತಗೊಂಡು ಒಂದು ಫ್ಯಾನ್ ಅಂದರೆ ಅವ್ರಿಗೂ ಗೊತ್ತು ನಮ್ಮ RCB ಫ್ಯಾನ್ಸ್ ಇಡೀ ಪ್ರಪಂಚನೇ ನಮ್ಮ RCB ಫ್ಯಾನ್ಸ್ ಬಗ್ಗೆ ಹೋಳ್ತಾರೆ. ಅಂದರೆ ಇನ್ನೊಂದು ಖುಷಿ, ನಾನು ಕನ್ನಡ ಅಂತ ಮತ್ತೆ ಕನ್ನಡದ ಬಗ್ಗೆ ಮಾತಾಡ್ತೀನಿ ನೋಡಿ. ಇಡೀ ಪ್ರಪಂಚನೇ ಕನ್ನಡ ಬರ್ದಿರೋರೆಲ್ಲ ಕನ್ನಡ ಮಾತಾಡ್ತಾರೆ ಅಂದರೆ ಅದು RCB ಫ್ಯಾನ್ಸ್ ಮಾಡಿರೋದು. ಈ ಸಲ ಕಪ್ ನಮ್ದೇ ವರ್ಡ್ ಮತ್ತು ಕನ್ನಡ ವರ್ಡ್. ಸೊ ಇಡೀ ಪ್ರಪಂಚದಲ್ಲಿ ಕ್ರಿಕೆಟ್ ನೋಡೋರೆಲ್ಲ ಈಗ ಆ ಬಗ್ಗೆ ಮಾತಾಡ್ತಾರೆ ಅಂದರೆ ಅದಕ್ಕಿಂತ ಇನ್ನೊಂದು ಸ್ಪೆಷಲ್ ಭಾಗ್ಯ ನಮ್ಗೆ ಆ ಫ್ಯಾನ್ಸ್ಗೆ ಇನ್ನೇನು ಬೇಕಿಲ್ಲ ಮೇಡಮ್. ಎಸ್, ಗ್ರೇಟ್ ಸರ್. ಸೊ ಇನ್ನು ಯಾರಾದರೂ ಒಬ್ಬ ವ್ಯಕ್ತಿ ಯುನೀಕ್ ಆಗಿ ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಸಪೋರ್ಟ್ ಮಾಡೋರ್ಗಿಂತ ಕಾಲೆಳೆಯೋರೇ ಜಾಸ್ತಿ. ಈ ನೆಗೆಟಿವ್ ಟ್ರೋಲಿಂಗ್, ಸೊ ಈ ನೆಗೆಟಿವ್ ಟ್ರೋಲಿಂಗ್ ನಿಮ್ಮ ಬಗ್ಗೆ ಕೂಡ ಆಗಿತ್ತಾ? ಹೇಗೆ ಆಗಿದ್ರೆ ಈ ನೆಗೆಟಿವ್ನ ಹೆಂಗೆ ಪಾಸಿಟಿವ್ ಮಾಡ್ಕೊಂಡ್ರಿ ಅಂತ? ಟು ಬಿ ಆನೆಸ್ಟ್, ಇನಿಷಿಯಲ್ ಸ್ಟೇಜ್ ತುಂಬ ಜನ ಅನ್ನೋದಕ್ಕಿಂತ ಕೆಲವರು ಟ್ರೋಲ್ ಮಾಡಿದ್ದಾರೆ. ಇಲ್ಲ ಅಂತಲ್ಲ, ಇವನೇನು ಕೆಲಸ ಕಾರ್ಯ ಎಲ್ಲ, ವೇಷಭೂಷಣ ಹಾಕೊಂಬಂದು ಕೂತ್ಕೊಂತಾನೆ, ಹಂಗೆ ಹಿಂಗೆಲ್ಲ ಟ್ರೋಲ್ ಮಾಡಿದ್ರೆ ಫೀಲ್ ಆಗ್ತೈತೆ, ಏನಪ್ಪ ಇದು ನಮ್ಮ ಒಂದು ಪ್ಯಾಷನ್ಗೋಸ್ಕರ, ನಮ್ಮ ಕ್ರಿಕೆಟ್ಗೋಸ್ಕರ. ಬಟ್ ಆ ಟ್ರೋಲ್ ಮಾಡಿರೋರೇ ಈಗ ಕೆಲವರು ಮರ ನಮ್ಮ ಮಗನಿಗೆ ಫೋಟೋ, ಪ್ಲೇಯರ್ ಜೊತೆ ಫೋಟೋ ಇಡ್ಸೋ, ಟಿಕೆಟ್ ಕೊಡಿಸೋ ಅಂತ ಹೇಳ್ತಾರೆ. ಇಟ್ ಇಸ್ ಪಾರ್ಟ್ ಆಫ್ ಗೇಮ್. ಈಗಂತೂ ಟ್ರೋಲ್ ಮಾಡೋರೆ ಎಷ್ಟು ಟ್ರೋಲ್ ಮಾಡ್ತಾರೋ ಅಷ್ಟು ನಮ್ಗೆ ಒಳ್ಳೇದು ಮೇಡಮ್, ಟು ಬಿ ಆನೆಸ್ಟ್. ಸೊ ಯಾಕೆ ಏನು ಟ್ರೋಲ್ ಮಾಡ್ತಾರೆ ಅಂದ್ರೆ ಏನೋ ಒಂದು ಕಾಲಿಲಿ ಇವನ್ ಮಾತ್ರ ಎಲ್ಲ ಈ ತರ ಸಿಗತ್ತೆ, ನಮ್ಗೆ ಸಿಗಲ್ವಾ ಅಂತ ಹೊಟ್ಟೆ ಕಿಚ್ಚು ಇದೆ. ಬಟ್ ನಾನು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಹೋಗ್ತೀನಿ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಫೀಲ್ ಆಗ್ತಾ ಇತ್ತು, ಈಗ ನಂಗೆ ಅದು ಕಾಮನ್ ಆಗಾಯ್ತು. ಎಸ್ ಸರ್. ಇನ್ನು RCB ಈ ಸೀಸನ್ ಅಲ್ಲಂತೂ ಭರ್ಜರಿಯಾಗಿ ಮುನ್ನುಗ್ತಾ ಇದೆ. ಸೊ ಈ ಸಲ ಕಪ್ ನಮ್ದೇ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. 100% ಮೇಡಮ್. ಯಾಕಂದ್ರೆ ಇಷ್ಟು ವರ್ಷ ವೆಯ್ಟ್ ಮಾಡಿ, ಅದರಲ್ಲೂ ಇದು 18th ಇಯರ್, ಮತ್ತೆ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ 18th. ಬಟ್ ನಂದು June 3rd ಬಂದ್ರೆ 18th ವೆಡ್ಡಿಂಗ್ ಆನಿವರ್ಸರಿ ಆಗುತ್ತೆ. ಸೊ ಆಸ್ ಎ ಫ್ಯಾನ್ ಆಗಿ ಅದು ನಂದು ಒಂದು 18 ಜಾಯ್ನ್ ಆಗುತ್ತೆ. ಬಹುಶಃ ದೇವರು ಈ ಸಲ ನಮಗೆ ಆಶೀರ್ವಾದ ಮಾಡ್ತಾರಂತ ಅನ್ಕೊಂಡಿದ್ದೀನಿ. ಬಟ್ RCB ಫ್ಯಾನ್ಸ್ಗೆ ಕಪ್ಪಲ್ಲ ಮೇಡಮ್ ಮುಖ್ಯ. ಮತ್ತೊಮ್ಮೆ ಹೇಳ್ತೀನಿ, ವಿ ಲಾಯಲ್ ಆಗಿ ನಾವು ಎಲ್ಲರ ಬಾಯಲ್ಲಿ ಹರ್ಷ ಬೋಗ್ಲೆ ಅಂತ ದೊಡ್ಡ ಕಾಮೆಂಟೇಟರ್, ಅವರು ಎಷ್ಟು ಹೊಗಳ್ತಾರೆ, ಇರ್ಫಾನ್ ಪಠಾನ್ ಆಗಲಿ. ಸೊ ಇದು ನಾವು ಪ್ರತಿಯೊಬ್ಬರಿಗೂ ಹೋಗಿ ನಾನು ಹಿಂಗೆ ಮಾತಾಡ ಅಂತ ಹೇಳ್ಕೊಡ್ತಲ್ಲ, ಪ್ರತಿಯೊಬ್ಬರು ಹಾರ್ಟ್ಲಿ ಬರ್ತಾ ಇರೋದು ಪ್ರೀತಿಯಿಂದ ನಾವು ಟೀಮ್ನ ನಾವು ರಾಯಲ್ ಫ್ಯಾನ್ಸ್ ಅನ್ಕೊಂಡಿದ್ದೀರಿ. ಬಟ್ ಗೆದ್ದೇ ಗೆಲ್ತೀರಿ, ಇವತ್ತಿಲ್ಲ ನಾಳೆ ಗೆದ್ದೇ ಗೆಲ್ತೀರಿ. ಬಟ್ ಈ ಸಲ ಗೆದ್ರೆ ಇಟ್ ವಿಲ್ ಬಿ ಮೆಮೊರೇಬಲ್. ಯಾಕಂದ್ರೆ ಜರ್ಸಿ ನಂಬರ್ 18 ಸೀಸನ್, ಇಟ್ ವಿಲ್ ಬಿ ದಿ ಬೆಸ್ಟ್ ಸೀಸನ್. 100% ಗೆಲ್ತೀರಿ ಅಂತ ಒಂದು ನಂಬಿಕೆ ಇದೆ ಮೇಡಮ್. ದೇವ್ರ ಆಶೀರ್ವಾದ ಮಾಡ್ತಾರೆ. ಅದರಲ್ಲಿ ಅಪ್ಪು ಸರ್ ಆಶೀರ್ವಾದ ನನ್ನ ಆಸ್ ಐ ಮೆನ್ಷನ್, ಈ ವಿಲ್ ಬ್ಲೆಸ್. ಎಸ್ ಸರ್. ಇನ್ನು ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂತ ಕೂಡ ಹೇಳಿದ್ರಿ. ಅಡ್ವಾನ್ಸ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಯು ಆರ್ ದ ಫಸ್ಟ್ ಪರ್ಸನ್ ಟು ವಿಶ್ ದಿಸ್ ಇಯರ್.
ಎಸ್ ಸರ್. ಇನ್ನು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದ್ರೆ, ನೀವು ವೈಫ್ ಬಗ್ಗೆ ಹೇಳಿದ್ರಿ, ಒಂದು ಕಣ್ಣು ನನ್ನ ವೈಫ್ ಅಂತ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ಎಲ್ಲಿ ಅವರು ನಿಮ್ದು ಲವ್ ಮ್ಯಾರೇಜಾ ಹೇಗೆ ಅಂತ? ಲವ್ ಕಮ್ ಅರೇಂಜ್ ಮ್ಯಾರೇಜ್. ಆಕ್ಚುಲಿ ನಾವಿಬ್ರು ಒಂದೇ ಸ್ಕೂಲ್ ಓದಿದ್ದು. ನನಗೂ ಅವಳಿಗೂ 9 years ಡಿಫ್ರೆನ್ಸ್, ಆಲ್ಮೋಸ್ಟ್ 10 years ಡಿಫ್ರೆನ್ಸ್. ನನ್ನ ಕನ್ಸಲ್ಲಿ ಅನ್ಕೊಂಡಿಲ್ಲ ಅವಳು ಮದುವೆ ಆಗ್ತೀನಿ ಅಂತ. ಸೊ ನೋಡಿ, ಇದ್ರ ಎಲ್ರಿಗೂ ಸಿಗಲ್ಲ ಈ ಒಂದು ಕಾಂಬಿನೇಷನ್. ಒಂದೇ ಏರಿಯಾದಲ್ಲಿ ಒಂದೇ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದು, ಕೋಇನ್ಸಿಡೆಂಟ್ ಇದೇ ನಮ್ಮ ಅಲ್ಸೂರ್ ಹಾಸ್ಪಿಟ್ಲಲ್ಲಿ. ಇಬ್ರು ಒಂದೇ ಏರಿಯಾದಲ್ಲಿ ಬೆಳೆದಿದ್ದು. ಇಬ್ರು ಹೆಸರು ಎಸ್, ನಂದು ಸುಕುಮಾರ್, ಅವಳದು ಸುಮಾ. ಒಂದೇ ಸ್ಕೂಲ್ ಓದಿದ್ದು, 5 ಮ್ಯಾಚಿಂಗ್. ಸೊ ಈ ತರ ಒನ್ಲಿ ಫ್ಯೂ ಪೀಪಲ್ ಇನ್ ದ ವರ್ಲ್ಡ್ ಸಿಗುತ್ತೆ. ಲವ್ ಕಮ್ ಅರೇಂಜ್ ಅಂದ್ರೆ ಹೆಸರಿಗೆ ಲವ್, ಪೇರೆಂಟ್ಸ್ಗಳ ಹೇಳಿನೇ ಮದುವೆ ಆಗಿದೆ ಮೇಡಮ್. ಸೊ 100 ಜನ್ಮ ಅಂತ ಇದ್ರು ಅವಳೇ ನಂಗೆ ವೈಫ್ ಆಗಿ ಬಂದ್ರೆ ಐ ವಿಲ್ ಬಿ ಹ್ಯಾಪಿ. ಎಸ್ ಸರ್. ಇನ್ನು ನೀವು ಇದು ಬಿಟ್ಟು ಬೇರೆ ಏನಾದರೂ ವರ್ಕ್ ಮಾಡ್ತಿದ್ರೆ ಹೇಗೆ ಸರ್? ಹೌದು, ನಾನು ಕೆರಿ ಇಂಡೇವ್ ಲಾಜಿಸ್ಟಿಕ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಾನು ಏರ್ಪೋರ್ಟ್ ಅಲ್ಲಿ ನಾನು ಕಸ್ಟಮ್ಸ್ ಕ್ಲಿಯರೆನ್ಸ್ ಅಲ್ಲಿ ಎಕ್ಸಿಕ್ಯೂಟಿವ್ ಆಗಿದ್ದೆ, ಈಗ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ. ಬಟ್ ಈಗ ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿಬಿಟ್ರು. ಸೊ ಅದೊಂದು, ಯಾಕಂದ್ರೆ ನಮ್ಮ ಬಾಸ್ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ಅಷ್ಟು ಈಸಿ ಅಲ್ಲ ಇಡೀ ಪ್ರಪಂಚ ತಿರುಗಬೇಕಂತ. ಅದರಲ್ಲೂ 2019 ನಾನು ನಿಮಗೆ ಹೇಳ್ದಂಗೆ ಸಂದೇಶ್ ಪ್ರಿನ್ಸ್ ನಾಗರಾಜ್ ಕೆಲವ್ರನ್ನ ನಾನು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೇನೆಂದರೆ KPL ಅಲ್ಲಿ ಅವ್ರ ಹೋಟ್ಲಲ್ಲಿ ನಾವು ಉಳ್ಕೊತಾ ಇದ್ದಿದ್ದು. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇತ್ತು ನನಗೆ. ಸೊ ಇಂಗ್ಲೆಂಡಲ್ಲೆಲ್ಲ ಅಷ್ಟು ಈಸಿ ಅಲ್ಲ, ತುಂಬ ಎಕ್ಸ್ಪೆನ್ಸಿವ್ ಅಲ್ಲ. ಸೊ ಅವ್ರಿಗೇನು ಖುಷಿ ಅಂದರೆ, ನಾನು ಆಗಾಗ ಟಿ ವಿಯಲ್ಲಿ ಬರ್ತಾ ಇದೆ, ಅಟ್ರಾಕ್ಷನ್ ತುಂಬ ಹೊಸ ಕಾಸ್ಟ್ಯೂಮ್ ಮಾಡಿದ್ನಲ್ಲ, ಅವ್ರ ನಂಬರ್ ತಗೊಂಡು ತುಂಬ ಖುಷಿ ಆಗುತ್ತೆ ಮರ, ನೀನು ಆ ಸಚಿನ್ ಫ್ಯಾನ್ಗಿಂತ ನಿನ್ನೆ ತುಂಬ ತೋರಿಸ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ, ನಮ್ದು ಒಂದು ಹಳ್ಳಿಲಿ ಸೇವೆ ಇರಲಿ ಅಂದ್ಬಿಟ್ಟು ಅವರು ನನ್ನ ಅಕೌಂಟ್ ನಂಬರ್ ಕೇಳಿದ್ರು. 10 ನಿಮಿಷಕ್ಕೆ 50,000 ರೂಪಾಯಿ ದುಡ್ಡು ಹಾಕಿದ್ರು. ದುಡ್ಡು ಕೊಟ್ಟರು ಅಂತ ನಾನು ಹೊಗಳ್ತಾ ಇಲ್ಲ, ಬಟ್ ಆ ಪ್ರೀತಿ ತೋರಿಸಿದ್ರಲ್ಲ, ನಮ್ದು ಒಂದು ಹಳ್ಳಿಲಿ ಸೇವೆ. ಯಾಕಂದ್ರೆ ನಾನು ಅವ್ರಿಗೆ ಯಾವುದು ಬ್ರ್ಯಾಂಡಿಂಗ್ ಮಾಡಿಲ್ಲ, ಪ್ರಮೋಟ್ ಮಾಡಿಲ್ಲ. ಬಟ್ ಇವಾಗ ಮೊನ್ನೆ ಪಾಡ್ಕಾಸ್ಟಲ್ಲಿ ನಾನು ಅವ್ರ ಬಗ್ಗೆ ಮಾತಾಡಿದೆ ನಾನು. ಬಟ್ ನಾವು ರೀಸೆಂಟಾಗಿ ಅವರು ಒಂದು ಚಿಕ್ಕ ಮಗುಗೆ ಒಂದು ಏನೋ ಸುದೀಪ್ ಸರ್ ಜೊತೆ ಎಲ್ಲ ಬಂದು ಅದು ಮಾಡಿದ್ದಾರೆ. ನಿಜಕ್ಕೂ ಆ ಥರ ಮನಸ್ಸು ಎಲ್ರಿಗೂ ಬರಲ್ಲ ಮೇಡಮ್. ಹ್ಯಾಟ್ಸ್ ಆಫ್ ಟು ಸಂದೇಶ್ ಸರ್ಗೆ, ಅವ್ರ ಅಪ್ಪ ಮಗ ಇಬ್ರು ದರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಅಂದರೆ ನೋಡಿ, ಅವ್ರು ದುಡ್ಡು ಕೊಟ್ಟರು ಅಂತ ಹೊಗಳ್ತಾ ಇಲ್ಲ, ಬಟ್ ಆ ಪ್ರೀತಿ ತೋರಿಸಿದ್ರಲ್ಲ, ಇವತ್ತಿಗೂ ಆ ರೆಸ್ಪೆಕ್ಟ್ ನಾನು ಸಂದೇಶ್ ನಾಗರಾಜ್ ಸರ್ ಫ್ಯಾಮಿಲಿ ಮೇಲೆ ಇದೆ ಮೇಡಮ್. ನಿಜಕ್ಕೂ ಎಷ್ಟೋ ಗೋಲ್ಡನ್ ಮೂಮೆಂಟ್ಸ್ ಇದೆ, ಬಟ್ ಇದೆಲ್ಲ ಒಂಥರ ಎಮೋಷ್ನಲಿ. ಅಂದರೆ ನಮ್ಮ ತಾಯೇ ಎದುರ್ತಾ ಇದ್ರು, ನೀವು ನಂಬಲ್ಲ. ಯಾಕಂದರೆ ಏನು ಕೆಲಸ ಅಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಕೆಲಸ ಕಾರ್ಯ ಇಲ್ಲದೆ ಯಾವಾಗಲೂ ಕ್ರಿಕೆಟ್ ಅಂತ ಹೋಗ್ತಾನೆ, ಏನಾದರೂ ಕೆಲಸದಿಂದ ತೆಗೆದುಬಿಟ್ರೆ ಎಂತ ಅಂತಂದ್ರೆ. ಅಂದರೆ ನಾನು 2019 ವರ್ಲ್ಡ್ ಕಪ್ ಮುಗಿಸ್ಕೊಂಬಂದ್ಮೇಲೆ ನಮ್ಮ ತಾಯಿ ತೀರ್ಕೊಂಡ್ರು. ಅಂದರೆ ನಮ್ಮ ತಾಯಿ ತೀರ್ಕೊಳ್ಳೋಕೆ ಮುಂಚೆ, ಅಂದರೆ ನಂದು ಈಗ ಫೇಮ್ ಎಲ್ಲ ಬಂದಮೇಲೆ ನಮ್ಮ ತಾಯಿ ಆಚೆ ಕೂತ್ಕೊಂಡ್ರೆ ಈ ತರಕಾರಿ ಮಾರೋರು, ಹಾಲು ಮಾರೋರು, ಅಲ್ಲಿ ರೋಡಲ್ಲಿ ಹೋಗೋರೆಲ್ಲ ಇವ್ರ ಮಗನೇ ಟಿ ವಿಯಲ್ಲಿ ಬರೋದು ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾಗ ನಮ್ಮ ತಾಯಿಗೆ ಖುಷಿ ಆಗ್ತಾ ಇತ್ತು ಅಂತ. ಆವಾಗ ನಮ್ಮ ಚಿಕ್ಕಮ್ಮ ಹತ್ರ ಹೇಳಿದ್ದಾರೆ ನಮ್ಮ ತಾಯಿ, ನೋಡು ನಮ್ಮ ಮಗನ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಅದೇನು ಅಂದರೆ ನಮ್ಮ ತಾಯಿಗೆ ಈ ವಾಟ್ಸಪ್ DP ಫೋಟೋ ಬಗ್ಗೆ ಎಲ್ಲಾದ್ರೂ ಗೊತ್ತಿಲ್ಲ, ಅವ್ರು ಹಳೆ ಕಾಲದವರಲ್ಲ. ಅಂದರೆ ಅದೇನೋ ಫೋಟೋ ಅಂತೆ, ಅವನು ನಮ್ಮ ತಮ್ಮನ ಆಫೀಸಲ್ಲಿ ಎಲ್ಲರೂ ಅವ್ನು ಫೋಟೋ ಹಾಕ್ಕೊಂತಾರಂತೆ ಗೀತಾ, ನನಗೇನಂತ ಗೊತ್ತಿಲ್ಲ. ಒಂಥರ ಖುಷಿ ಆಗುತ್ತೆ. ಅಂದರೆ ನಮ್ಮ ತಾಯಿ ತೀರ್ಕೊಂಡಾಗ ನಮ್ಮ ಚಿಕ್ಕಮ್ಮ ಬಂದು ನನಗೆ ಹಗ್ ಮಾಡಿಕೊಂಡು ಪ್ರೀತಿಯಿಂದ, ಅಮ್ಮ ನೀನು ಅಂದರೆ ನಮ್ಮ ಮಗ ಈ ಲೆವೆಲ್ಗೆ ಇದಾಗಿದ್ದಾನೆ, ಅವನ ಬಗ್ಗೆ ನಮಗೆ ವ್ಯಾಲ್ಯೂ ಇಲ್ಲ ಅಂತ ಹೋಗೋರೆಲ್ಲ ನಮ್ಮ ತಾಯಿ ಜೊತೆ ಫೋಟೋ ಇಟ್ಕೊಂಡು, ಅಂದರೆ ಕೆಲವರು ಫೋಟೋ ನಮ್ಮ ತಾಯಿ ಜೊತೆ ಫೋಟೋ ಇಟ್ಕೊಂಡಿದ್ದಾರಂತೆ. ಸೊ ನಿಜಕ್ಕೂ ನಮ್ಮ ತಾಯಿನ ಮಿಸ್ ಮಾಡ್ಕೊತಾ ಇದ್ದೀನಿ. ಬಹುಶಃ ನಮ್ಮ ತಂದೆ ತಾಯಿ ಆಶೀರ್ವಾದ ನನ್ನ ಮೇಲೆ ಇದೆ. ಸೊ ನಮ್ಮ ಬಾಸು ಅಂದರೆ ಯಾರಿಗೂ ಈ ಮೂಮೆಂಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಫ್ಕೋರ್ಸ್ ನನಗೆ ಸಿಕ್ಕಾಪಟ್ಟೆ ಅವಾರ್ಡ್ಗಳು, ಹಾನರ್ಗಳು ಸಿಕ್ಕಿದೆ. ನಮ್ಮ ಬಾಸು ನಮ್ಮ ತಾಯಿ ತೀರ್ಕೊಂಡಾಗ ನಾಳೆ ಮೇನ್ ಫೈನಲ್ ತಿಥಿ ಮಾಡ್ತೀರಲ್ವ, ಅದು ಹಿಂದಿನ ದಿನ ಆಲ್ ಇಂಡಿಯಾ ಸ್ಟಾಫ್ನ ಕರೆಸಿ ಒಂದು ರೆಸಾರ್ಟಲ್ಲಿ ನಮ್ಮ ತಾಯಿ ಫೋಟೋ ಇಟ್ಟು ಟ್ರೈಬ್ಯೂಟ್ ಟು ಸುಕುಮಾರ್ ಮದರ್ ಅಂದ್ಬಿಟ್ಟು ನಮ್ಮ ತಾಯಿ ಹೆಸರಲ್ಲಿ ಪ್ರೇಯರ್ ಮಾಡಿದ್ರು ಮೇಡಮ್. ಆವಾಗ ನಮ್ಮ ತಾಯಿ ಹೆಸರಲ್ಲಿ ಪ್ರೇಯರ್ ಮಾಡಿ ನನಗೆ ಕಂಪ್ನಿ ಅಂಬಾಸಿಡರ್ ಮಾಡಿದ್ರು. ಸೊ ದಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಫಾರ್ ಲೈಫ್ ಇನ್, ಅಂದರೆ ಎಮೋಷ್ನಲಾಗಿ ಆಗಿಬಿಟ್ಟೆ. ಬಟ್ ಆದರೂ ಆ ಮೂಮೆಂಟ್ ಒಂದು ಒನ್ಲಿ ಫ್ಯೂ ಪೀಪಲ್ ವಿಲ್ ಗೆಟ್ ಇನ್ ದ ಲೈಫ್ ಅಂತ ತಾಯಿ ಫೋಟೋ ಇಟ್ಟು ಟ್ರೈಬ್ಯೂಟ್ ಟು ಸುಕುಮಾರ್ ಮದರ್ ಆಲ್ ಇಂಡಿಯಾ ಸ್ಟಾಫ್ನ ಕರೆಸಿ ಪ್ರೇಯರ್ ಮಾಡಿದ್ರೆ ಅಂದರೆ ನಮ್ಮ ತಾಯಿ ಆಶೀರ್ವಾದ ಇವತ್ತಿಗೂ ನನ್ನ ಮೇಲೆ ಇದೆ. ಸೊ ಅವ್ರು ಎಲ್ಲೇ ಇದ್ದರೂ ನಮ್ಮ ತಾಯಿ ಆಗಲಿ, ಅಪ್ಪು ಸಾರ್ ಆಗಲಿ, ಅವ್ರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ. ಇನ್ನೂ ಮುಂದಕ್ಕೆ ನನ್ನ ಕೊನೆ ಉಸಿರಿರೋ ತನಕ RCB ಯಾವುದೇ ಕಾರಣಕ್ಕೂ RCBನಾಗಲಿ, ಟೀಮ್ ಇಂಡಿಯನ್ ಆಗಲಿ, ನನ್ನ ಈ ಕಾಸ್ಟ್ಯೂಮಲ್ಲಿ ಹಾಕ್ಕೊಂಡು ಆ ಬಿಸಿಲಲ್ಲಿ ಹೋಗಿ ಮಾಡೋದು ಇಟ್ಸ್ ನಾಟ್ ಈಸಿ ಥಿಂಗ್ ಮೇಡಮ್. ಮನೆಗೆ ಹೋಗಿ ನನ್ನ ಕಾಸ್ಟ್ಯೂಮ್ ಬಿಚ್ಚೋ ತನಕ ನನಗೆ ಹೆಂಗೆ ಆಗ್ತಾ ಇರುತ್ತೆ ಅಂದರೆ, ಒನ್ಸ್ ಕಾಸ್ಟ್ಯೂಮ್ ಹಾಕ್ಬಿಟ್ರೆ ನಾನು ಯಾರು ನೋಡ್ತಾರೆ ಅವ್ರು ನೋಡ್ತಾರೆ. ಈಗಲೂ ನೀವು MG ರೋಡ್ ಪೂರ್ತಿ ನಡ್ಕೊಂಡು ಹೋಗಂತೇಳಿ ನಾನು ನಡ್ಕೊಂಡು ನನಗೆ ಶೈ ಸನೇದೇ ಇಲ್ಲ. ಈವನ್ ಅದೇ ಶಾರುಖ್ ಖಾನ್ ಎಂಥ ದೊಡ್ಡ ಆ್ಯಕ್ಟ್ರು, ಅವ್ರು ನನ್ನ ಕರೆದು 2014 KKR ಮ್ಯಾಚಲ್ಲಿ ಹೋಟ್ಲ್ ಕರೆಸಿ, ಐ ಕೇಮ್ ಟು ನೋ ದಟ್ ನೀನು ಕಸ್ಟಮ್ಸ್ ಇದರಲ್ಲಿ ವರ್ಕ್ ಮಾಡ್ತಾ ಇದೀಯ ಅಂತ. ಬಟ್ ಆಸ್ ಅನ್ ಆ್ಯಕ್ಟರ್ ಐ ನೋ ಇಟ್ಸ್ ಹೌ ಡಿಫಿಕಲ್ಟ್ ಟು ಎಂಟರ್ಟೈನ್ ಇನ್ ಸಚ್ ಎ ಬಿಗ್ ಕ್ರೌಡ್.
ಬಟ್ ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಅಂದ್ಬಿಟ್ಟು ಅವತ್ತು ನಾನು ಅವ್ರ ಜೊತೆ ಇಟ್ಕೊಂಡಿರೋ ಫೋಟೋ ಒಂದು ಜರ್ಸಿ ಟಿ ಶರ್ಟ್ ಹಾಕಿದ್ದೆ. ಆ ಟಿ ಶರ್ಟ್ ಇವತ್ತಿಗೂ ವಾಶ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೆ. ಅಂದರೆ ನಮ್ಮ ಮನೇನೇ ಒಂದು ಮಿನಿ ಮ್ಯೂಸಿಯಂ ಇದೆ ಮೇಡಮ್. ಸೊ ಎಲ್ಲ ಪ್ಲೇಯರ್ಸ್ ಕೊಟ್ಟಿರೋದು ಮ್ಯೂಸಿಯಂ ಥರ. ಕೆಲವು ವಸ್ತು ಮಾತ್ರ ಈಗ ತಂದಿದ್ದೀನಿ, ನಾನು ನಿಮ್ಗೆ ಆಮೇಲೆ ಡೆಫಿನೆಟ್ ಆಗಿ ತೋರಿಸ್ತೇನೆ. ಇನ್ನು ನೀವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದೇ ನೀವು ವರ್ಕ್ ಮಾಡ್ತಾ ಇದ್ರಿ, ಸೊ ಅದನ್ನ ಮತ್ತೆ ಇದನ್ನ ಎರಡನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ? ಅದೇ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು ಮೇಡಮ್. ನಿಜಕ್ಕೂ ಅದೇ ನಮ್ಮ ತಾಯಿ ಎದುರಂಗೆ ನನಗೆ ಏನೋ ಅದು ಲಕ್ಕಿಲಿ ನಮ್ಮ ಬಾಸು ದೇವರೇ. ಈಗಲೂ ನಾವು ಅವ್ರನ್ನ ನನ್ನ ನಂಬರ್ ಸೇವ್ ಮಾಡಿರೋದು ಮೈ ಗಾಡ್ ಅಂತಾನೆ. ಸೊ ಅವ್ರಿಗೆ ಎಷ್ಟು ಸಲ್ಯೂಟ್ ಹೊಡೆದ್ರೂ ಸಾಲಲ್ಲ ಮೇಡಮ್. ಅಂಥ ಒಂದು ಲೆಜೆಂಡು ಎಲ್ರಿಗೂ ಸಿಗಲ್ಲ, ಅದಂತೂ ಗ್ಯಾರಂಟಿ. ಸೊ ಅದೇನೋ ಫ್ಲೋಲ್ ಹೋಯ್ತು, ಎಲ್ಲೂ ದೇವರ ಆಶೀರ್ವಾದದಿಂದ ಎಲ್ಲೂ ಅಡಚಣೆಗಳಾಗಿಲ್ಲ. ಒಳ್ಳೆ ಬಾಸ್ ಸಿಕ್ಕಿದ್ರು. ಈಗ ಅವರು ದೇ ಮೇಡ್ ಮಿ ಕಂಪ್ನಿ ಅಂಬಾಸಿಡರು. ನಾನು ಇದುವರೆಗೂ ಕಂಪ್ನಿ ಮಾಡ್ತಾರಂತನೂ ಅವ್ರಿಗೂ ನಾನು ಏನು ಮಿಸ್ಯೂಸ್ ಮಾಡಲ್ಲ. ಇನ್ನೊಂದು ಯಾವುದೇ ಇವಾಗ ನನಗೆ ಎಲ್ಲೋದ್ರು ಫ್ರೆಂಡ್ಸ್ ಆಗಿಬಿಟ್ರು. ಈಗ ನಾನು ಹೋಟ್ಲಲ್ಲಿ ಅವರು ಕ್ಲೈಮ್ ಮಾಡ್ಬೋದು, ನಾನು ಎಲ್ಲೋದ್ರು ಫ್ರೆಂಡ್ಸ್ ಮನೆಯಲ್ಲಿ ಗೊತ್ತಿರೋರ ಮನೇಲಿ ಉಳ್ಕೊತೀನಿ ಹೊರತು ನಾನು ಆಫೀಸ್ಗೇನು ಅಷ್ಟು ಇದು ಮಾಡೋಕ್ಕೋಗಲ್ಲ, ಮಿಸ್ಯೂಸ್ ಮಾಡೋಕ್ಕೋಗಲ್ಲ. ನಮ್ಮ ತಾಯಿ ಪ್ರೇಯರಲ್ಲೂ ಅಂತ ಹೇಳಿದ್ರು, ಅವ್ನು ಫ್ಲೈಟ್ ಮಾತ್ರ ಹಾಕ್ಕೊಡ್ತೀನಿ, ಸ್ವಲ್ಪ ಖರ್ಚಿಗೆ ದುಡ್ಡು ಕೊಡ್ತೀನಿ, ಅವ್ನು ಎಲ್ಲಿ ಹೋಗ್ತಾನೋ ಎಲ್ಲಿ ಬರ್ತಾನೋ ನನಗೆ ಗೊತ್ತಿಲ್ಲ, ಬಟ್ ಅವನಲ್ಲಿ ಇಷ್ಟ ಆಗಿದ್ದು ನನಗೇನೆಂದರೆ ಅಂದರೆ ಇನ್ನೊಂದು ಗೋಲ್ಡನ್ ಮೂಮೆಂಟ್ಸ್ ಏನಂದರೆ ನನಗೆ ಬಾಸ್ ಅಂತ ನಾನು ಅಲ್ಲಿ ಪಕ್ಕದಲ್ಲಿ ನಿಂತಿದ್ದೀನಿ, ಅಲ್ಲಿ ಮೀಡಿಯಾದವರೆಲ್ಲ ಬಂದು ಬಾಸ್ ಅಂತ ಗೊತ್ತಿಲ್ಲ, ನನಗೆ ಲೈವಲ್ಲಿದ್ದೀನಿ ಬಾ ಅಂತ. ಆಮೇಲೆ ನನಗೇನಂದರೆ ಗ್ರೌಂಡ್ ಒಳಗಡೆ ಅವ್ರ ಜೊತೆ ಹೋಗಿ ಒಂದು ಫೋಟೋ ತೊಗೊಬೇಕಂತ ನಂದು ಆಸೆ ಇತ್ತು. ಬಟ್ ನಾನು ಅವ್ರನ್ನ ರೀಚ್ ಆಗೋಷ್ಟರಲ್ಲಿ ನನ್ನ ಜೊತೆ ಎಲ್ಲರೂ ಫೋಟೋ ತೊಗೊತಾರೆ. ಬಟ್ ನಮ್ಮ ಬಾಸ್ ಯಾರಂತ ಅಲ್ಲಿ ಗೊತ್ತಿಲ್ಲ. ಈ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೂ ಪಬ್ಲಿಕ್ ಫಿಗರ್ ಅಲ್ಲ. ಆಮೇಲೆ ಹೋಗಿ ನಾನು ಅವ್ರ ಜೊತೆ ಒಂದು ಫೋಟೋ ತೊಗೊಂಡು ಒಂದು ಆಟೋಗ್ರಾಫ್ ತೊಗೊಂಡ್ಬಂದೆ, ನನ್ನ ಮೆಮೊರೀಸ್ಗೆ ಇರಲಿ ಅಂತ. ಬಿಕಾಸ್ ಆಫ್ ಹಿಮ್ ವಾಟ್ ಐಮ್ ಟುಡೇ. ಬಂದ ಮೇಲೆ ಗೊತ್ತಾಗಿದೆ ಅವರು ಸುಮಾರು ಜನ ಹೋಗಿ ಮಾತಾಡಿದ್ರಂತೆ, ನೀವು ಯಾರು ಅಷ್ಟು ದೊಡ್ಡ ಫೇಮಸ್ ಫ್ಯಾನ್ ಬಂದು ನಿಮ್ಮ ಜೊತೆ ಫೋಟೋ ಇಟ್ಕೊಂಡು. ಅವಾಗ ಅವ್ರು ಪ್ರೌಡಾಗಿ ಹೇಳಿದ್ರಂತೆ, ನಮ್ಮ ಸ್ಟಾಫ್ ಹುಡುಗ, ನಮ್ಮ ಹುಡುಗ. ಅವಾಗ ನಮ್ಮ ತಾಯಿ ಪ್ರೇಯರಲ್ಲಿ ಈ ಅವ್ರು ಅದನ್ನ ಮೆನ್ಷನ್ ಮಾಡಿದ್ರು. ಅದು ಮೆನ್ಷನ್ ಮಾಡಿಲ್ಲ, ನಂಗೆ ಗೊತ್ತಾಗ್ತಾ ಇದ್ದಿಲ್ಲ. ಅಂದರೆ ನಾನು ಬಿಸ್ನೆಸ್ ಮ್ಯಾನು, ನಾನು ಎಷ್ಟೋ ಮಾಡಿದ್ದೀನಿ, ಬಟ್ ನೋಬಡಿ ರೆಕಗ್ನೈಸ್ಡ್. ಬಟ್ ನಮ್ಮ ಹುಡುಗ ಆ ಊರಲ್ಲಿ ಹೋಗಿ ಅಲ್ಲಿ ಕೆನಡಾಯಿಂದ ಬಂದಾಗೆ ಅಂದರೆ ಬೇರೆ ಕಂಟ್ರಿಯಿಂದೆಲ್ಲ ಬಂದು ಅಂದರೆ ಆ ಮೂಮೆಂಟ್ ಬಂದು ನನಗೆ ವಾವ್ ಮೂಮೆಂಟ್ ಆಯಿತು. ಆ ಪ್ಯಾಷನ್ನು, ಅವ್ನ ಲಾಯಲಿಟಿ ನನಗೆ ತುಂಬ ಇಷ್ಟ ಆಯಿತು. ಇವತ್ತಿಂದ ಅವನು ಮೋರ್ ದೆನ್ ಎ ಸ್ಟಾಫ್, ನಮ್ಮ ಮನೆ ಮಗ ಅಂದ್ಬಿಟ್ಟು ಎಲ್ಲರೂ ಮುಂದೆ ಇದು ಮಾಡಿದ್ರು. ದಟ್ ವಾಸ್ ದ ಒನ್ ಆಫ್ ದ ಗೋಲ್ಡನ್. ಅವ್ರು ನಿಜವಾದ ದೇವ್ರು. ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರು ನೋಡ್ತಾರೆ, ನಾನು ನಮ್ಮ ಬಾಸಲ್ಲೇ ನೋಡ್ತಾ ಇದ್ದೀನಿ. ದೇವ್ರನ್ನ ನಂಬ್ತೀನಿ ಇಲ್ಲ ಅಂತಲ್ಲ, ಬಟ್ ನನ್ನ ಪಾಲಿಗೆ ನಿಜವಾದ ದೇವರು ಅಂದರೆ ನಮ್ಮ ಬಾಸ್. ಎಸ್, ಗ್ರೇಟ್ ಸರ್. ಇನ್ನು ನಿಮ್ಮ ಈ ಟ್ಯಾಲೆಂಟ್ನ ಗುರುತಿಸಿ ಸಾಕಷ್ಟು ಅವಾರ್ಡ್ಗಳು ಕೂಡ ನಿಮಗೆ ಬಂದಿರುತ್ತೆ, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಗ್ಲೋಬಲ್ ಸ್ಪೋರ್ಟ್ಸ್ ಫ್ಯಾನ್ ಅವಾರ್ಡ್ ಅಂತ ಬಂತು. ಆಮೇಲೆ ಮ್ಯಾಂಚೆಸ್ಟರಲ್ಲಿ UK ಮ್ಯಾಂಚೆಸ್ಟರ್ ಪಾರ್ಲಿಮೆಂಟಲ್ಲಿ ನನ್ನ ಕರೆದು ಟೂರ್ ಮಾಡಿಸಿ ನನಗೆ ಅಪ್ರಿಷಿಯೇಷನ್ ಲೆಟ್ರು. ಲೆಕ್ಕ ಮಾಡಿ, UK ಪಾರ್ಲಿಮೆಂಟಿಂದ ಅಪ್ರಿಷಿಯೇಷನ್ ಬರೋದಂದರೆ ಇಟ್ಸ್ ನಾಟ್ ಎ ಈಸಿ ಥಿಂಗ್. ಸೊ ಸುಮಾರು ಹಾನರ್ಗಳಾಗಿದೆ. ಈಗ TCS ಮ್ಯಾರಥಾನ್ಗೂ ನನಗೆ ಗೆಸ್ಟಾಗಿ ಕರೆದಿದ್ರು. ತುಂಬ ಕಡೆ ಎಷ್ಟೋ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ. ಬಟ್ ನನಗೆ ನನ್ನ ಒಂದು ಡ್ರೀಮ್ ಇದೆ, ನಮ್ಮ ಕನ್ನಡ ಅಂತ ಒಂದು ಸ್ಟೇಟ್ ಅವಾರ್ಡ್ ತೊಗೊಬೇಕಂತ ಒಂದು ಡ್ರೀಮ್ ಇದೆ ಮೇಡಮ್. ಅದು ಯಾವತ್ತು ಬರುತ್ತೋ ಗೊತ್ತೆ, ಬಹುಶಃ ಈ ಬಸ್ ಮೇಲೆ ಬಂದು ನೋಡಿ, ಯಾಕಂದರೆ CM ಸಾರು ಗವರ್ನರ್ ಎಲ್ಲ ನೋಡ್ತಾ ಇದ್ದಾರೆ ನನ್ನ ಪ್ಯಾಷನ್ ಬಗ್ಗೆ. ಸೊ ಅದೊಂದು ಸ್ಟೇಟ್ ಅವಾರ್ಡ್, ಯಾಕಂದ್ರೆ ನನಗೆ ಯಾವುದೇ ಹೋದ್ರು ಕನ್ನಡ ಅಂದರೆ ಕನ್ನಡದಲ್ಲಿ ಏನೇ ಒಂದು ಚಿಕ್ಕ ವಸ್ತು ಸಿಕ್ಕಿದ್ರು ಪ್ರೌಡ್ ಮೂಮೆಂಟ್. ಬಟ್ ಐ ಆಮ್ ವೇಟಿಂಗ್ ಫಾರ್ ದಟ್ ಸ್ಪೆಷಲ್ ಡೇ. ಆಮೇಲೆ ಅಪ್ಪು ಸರ್ ಹೆಸರಲ್ಲಿ ಒಂದು ಅವಾರ್ಡ್ ಬಂದರು. ನಾನು ಅಪ್ರೋಚೇ ಮಾಡಿಬಿಟ್ಟೆ. ನಾನು ಅಪ್ಪು ಸರ್, ಸತೀಶ್ ಅಂತ ಒಬ್ರು ಇದ್ದಾರೆ ಅವರು ಟೀಮಲ್ಲಿ. ಸೊ ಅವರು ಹೇಳಿದ್ದೀನಿ, ನನಗೆ ಅಪ್ಪು ಸಾರ್ ಹೆಸರಲ್ಲಿ ಒಂದು ಅವಾರ್ಡ್ ಬಂದರೆ ದಟ್ ವಿಲ್ ಬಿ ದಿ ಆಸ್ಕಾರ್ ಅವಾರ್ಡ್ ಬಂದ್ರೂ ಅಪ್ಪು ಸಾರ್ ಅವಾರ್ಡ್ ಮುಂದೆ ಎಲ್ಲ ಐ ಆಮ್ ವೇಟಿಂಗ್ ಫಾರ್ ಸ್ಟೇಟ್ ಅವಾರ್ಡ್ಗಿಂತ ಅಪ್ಪು ಸಾರ್ ಅವಾರ್ಡ್ ಬಂದರೆ ನನಗೆ ಇನ್ನೂ ಐ ವಿಲ್ ಫೀಲ್ ಮೋರ್. ಅದೇನೋ ಗೊತ್ತಿಲ್ಲ ನೋಡಿ, ಮಾತಾಡ್ತಾ ಅಪ್ಪು ಸಾರೇ ಕನೆಕ್ಟ್ ಆಗ್ತಾರೆ. ಅದು ನಿಜಕ್ಕೂ ಮೇಡಮ್ ಹ್ಯಾಟ್ಸ್ ಆಫ್ ಟು ಹಿಮ್. ಅಂದರೆ ನಾನು ಅವರು ತೀರ್ಕೊಂಡಾದಾಗ ಆ್ಯಕ್ಚುಲಿ ನಾನು ದುಬೈಯಲ್ಲಿದ್ದೆ, ನೋಡೋಕ್ಕಾಗಲಿಲ್ಲ. ಬಟ್ ದುಬೈಯಲ್ಲಿದ್ದೆ. ಬಟ್ ಆದರೂ ನಾನು ಪ್ರೌಡಾಗಿ ಅವ್ರ ಫೋಟೋ ತೊಗೊಂಡು ICC ಅಕಾಡೆಮಿಯಲ್ಲಿ ಆಮೇಲೆ ಮ್ಯಾಚ್ ದಿನ ಎಲ್ಲ ಲೈವಲ್ಲಿ ತೋರಿಸಿದ್ರು. ಅದೊಂದು ಖುಷಿ ನನಗೆ. ಸೊ ಅವ್ರ ಆಶೀರ್ವಾದನೂ ನನ್ನ ಮೇಲೆ ಇದೆ ಮೇಡಮ್. ಎಸ್ ಸರ್, ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಸೊ ಇದ್ರ ಜೊತೆಗೆ ನಮ್ಮ RCBಯ ಲಾಯಲ್ ಫ್ಯಾನ್ಸ್ಗೆ ಏನು ಹೇಳ್ತೀರಾ ಸರ್ ನಿಮ್ಮ ಕಡೆಯಿಂದ? ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಯಾರು ಏನಾದರೂ ಅಂದರೆ ಕೆಲವರು ಟ್ರಾಲ್ ಮಾಡ್ತಾರೆ, ನಾವು ಪ್ರೀತಿ ಕೊಡೋಣ. ಯಾಕಂದರೆ ಕರ್ನಾಟಕ ಅಂದ್ರೇ ಪ್ರೀತಿ. ನಾವು ಪ್ರೀತಿ ಕೊಡೋದ್ರಲ್ಲಿ ನಂಬರ್ 1. ಎಲ್ಲರನ್ನೂ ಪ್ರೀತಿಸಿ, ಎಲ್ಲರನ್ನೂ ವೆಲ್ಕಮ್ ಮಾಡ್ತೀರಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಪಾಪ ಯಾರೇ ಆಪೋನೆಂಟ್ ಫ್ಯಾನ್ ಬಂದರೂ ಪ್ರೀತಿ ಕೊಡಿ. ಅವ್ರನ್ನ ಇದು ಮಾಡಕ್ಕೆ ಹೋಗ್ಬೇಕು, ಯಾಕಂದರೆ ದ್ವೇಷ ಬೇಡ. ಯಾಕಂದರೆ ಎಂಡ್ ಆಫ್ ದ ಡೇ ನಾವು ಮನುಷ್ಯರೇ, ವಿ ಆರ್ ದ ಹ್ಯೂಮನ್ ಬೀಯಿಂಗ್ಸ್. ಅಂದರೆ ಯಾರು ನಮ್ಮ RCB ಫ್ಯಾನ್ಸ್ ಎಲ್ಲ ಲಾಯಲ್ ಆಗಿದ್ದಾರೆ. ಯಾರೋ ಒಬ್ಬರಿಬ್ಬರು ಮಾಡ್ತಾರೆ, ಇಲ್ಲ ಅಂತಲ್ಲ. ನಾನು ಅದಕ್ಕಂತ ಎಲ್ಲರೂ ಇದಾಗಿದ್ದಾರೆ ಅಂತಲ್ಲ. ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ. ಬಟ್ ಆದಷ್ಟು ನಾವು ಪ್ರೀತಿ ಕೊಡೋಣ. ನೀವು ಪರ್ಪಸ್ಲಿ ಮಾಡ್ತಾ ಇಲ್ಲ, ಅದು ಗೊತ್ತು. ಆ ಜೋಶಲ್ಲಿ ಬಂದ್ಬಿಡುತ್ತೆ, ಯಾರೋ ಒಬ್ರು ಮಾಡ್ತಾರೆ. ಬಟ್ ನಾವು ಅದು ಬೇಡ. ಯಾಕಂದರೆ ಇಡೀ ಪ್ರಪಂಚ ನಮ್ಮನ್ನು ಲಾಯಲ್ ಫ್ಯಾನ್ಸ್ ಅಂತ ಇದ್ದಾರೆ. ಒಂದಲ್ಲಿ ಮಿಸ್ಟೇಕ್ ಆಗಿ ಅದನ್ನು ಹೆಸರು ಕೆಡ್ಸ್ಕೊಳ್ಳೋದು. ಯಾಕಂದರೆ ಇಷ್ಟು ವರ್ಷ ನಾವು ಹೆಸರು ಉಳಿಸ್ಕೊಂಡ್ ಬಂದಿದ್ದೀರಿ. ಬಟ್ ಅದನ್ನೇ ಕಂಟಿನ್ಯೂ ಮಾಡಿ. ಇಡೀ ಪ್ರಪಂಚ ಅಲ್ಲ,
ನನ್ಗೆ ಗೊತ್ತಿರೋ ಮೇಡಮ್, ಪ್ರೌಡಾಗಿ ಹೇಳ್ತೀನಿ, ಯಾವ ಸ್ಪೋರ್ಟಲ್ಲಿ ಈ ಥರ ಲಾಯಲ್ ಫ್ಯಾನ್ಸ್ ಸಿಗೋದು ಕಷ್ಟ. ಲೈಫ್ ಲಾಂಗ್ RCB ಫ್ಯಾನ್ಸ್ ಅಂದರೆ ಇಡೀ ಪ್ರಪಂಚ ಮಾತಾಡ್ತಾ ಇದೆ. ಅದರಲ್ಲೂ ನಾನು ಪ್ರತಿ ಮ್ಯಾಚಲ್ಲಿ ನೋಡ್ತೀನಿ, ಯಾರಾದರೂ ಇವಾಗ ನನ್ನ ಫ್ರೆಂಡ್ಸ್ ತಗೊಳ್ಳಿ, ಒಬ್ಬರು UK ಇಂದ ಬಂದರು, ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ, ಅವರು ಇಂಡಿಯಾ ಮ್ಯಾಚ್ ಎಲ್ಲ ನೋಡಿದ್ದಾರೆ, ಟಿಕೆಟ್ ಕೊಡಿಸಿದೆ. ದುಬೈಯಿಂದ ನಮ್ಮ ಕನ್ನಡದವ್ರು ಬಂದರು, US ಇಂದ ಬಂದರು. ಅದು ನೋಡಿ, ಬರೀ ಮ್ಯಾಚ್ಗೋಸ್ಕರ ಬಂದು ಮ್ಯಾಚ್ ನೋಡಿ ನೆಕ್ಸ್ಟ್ ಡೇ ಫ್ಲೈಟಲ್ಲಿ ಹೋಗ್ತಾ ಇದ್ದಾರೆ. ಅಂದರೆ ಅಷ್ಟು ಕ್ರೇಜ್ ಇರೋದು ನಮ್ಮ RCB ಬಿಟ್ಟರೆ. ಅಫ್ಕೋರ್ಸ್ ಬೇರೆ ಟೀಮ್ಸ್ಗೂ ಇರುತ್ತೆ, ಇಲ್ಲ ಅಂತ ಹೇಳ್ತಲ್ಲ, ಬಟ್ ನಮ್ಮ ಥರ ಲಾಯಲ್ ಫ್ಯಾನ್ಸು ಸಿಗೋದು ಭಾರಿ ಕಷ್ಟ ಮೇಡಮ್. ಸರ್, ಇನ್ನು ನಿಮ್ಮ ಬಾಯಲ್ಲಿ ಒಂದ್ಸಲ ಈ ಸಲ ಕಪ್ ನಮ್ದೇ ಅಂತ ಹೇಳಿ, ಈ ಸಲ ಕಪ್ ನಮ್ದೇ, ಕಮ್ ಆನ್ RCB. ಅಂದ್ರೆ ನಮ್ದು ಟ್ಯಾಗ್ಲೈನ್ ಇದೆ, ನಮ್ದು ಚಾಂಟ್, ನಾನು ನಮ್ಮ ಊರು ಬೆಂಗಳೂರು, ಹೂ ಆರ್ ವಿ, RCB, 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 RCB. ಫುಲ್ ಸ್ಟೇಡಿಯಂ ಸ್ಟ್ಯಾಂಡ್ ಅಲ್ಲಿ ಇರೋರೆಲ್ಲ ಕ್ಲಾಪ್ ಮಾಡ್ತಾರೆ. ಅದು ತುಂಬಾನೇ ಎಲ್ಲರೂ ಇಷ್ಟಪಡ್ತಾರೆ, ಯಾಕಂದ್ರೆ ಆ ಚಾಂಟ್ ತುಂಬಾ ವೈರಲ್ ಆಗಿದೆ ಇವಾಗೆಲ್ಲ. ಅಂದ್ರೆ ಫಸ್ಟ್ ಎಲ್ಲ ಬಂದು ಹೋಗ್ಬಿಟ್ಟು ಇಂಟ್ರೊಡಕ್ಷನ್ ಮಾಡಿ ನಾವು ಚಾಂಟ್ ಮಾಡ್ಬೇಕಾಗ್ತವೆ. ಈಗ ಅದೆಲ್ಲ ಹೋಗಿ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಸ್ಟಾರ್ಟ್ ಆಗುತ್ತೆ. ಅದೊಂದು ಖುಷಿ ಆಗುತ್ತೆ ನಮಗೆ. ಎಸ್ ಸರ್, ಇನ್ನು ನೀವು ತಂದಿರುವಂತಹ ಪ್ರೀಶಿಯಸ್ ವಸ್ತುಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸಿ. ಇದು ಬಂದು ನಿಜಕ್ಕೂ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ ಹೇಳೋದು, ದ ಗ್ರೇಟ್ ಲೆಜೆಂಡ್, ದ ಗೋಟ್ ಆಫ್ ಕ್ರಿಕೆಟ್, ನಮ್ಮ ಇಂಡಿಯಾ ಫ್ಲಾಗು, BCCI ಲೋಗೋ, ಎಲ್ರಿಗೂ ಗೊತ್ತು. ನಮ್ಮ ವಿರಾಟ್ ಕೊಹ್ಲಿ ಇದು MRF ಬ್ರ್ಯಾಂಡಿಂಗು. ಸೊ ನಿಜಕ್ಕೂ ಖಂಡಿತ ಮೇಡಮ್, ಇದನ್ನ ಮುಟ್ಟಕ್ಕೆ ಎಷ್ಟೊಂದು ಜನ ಬಂದು ನಮ್ಮ ಮನೆಗೆ ವಿಸಿಟ್ ಕೊಡ್ತಾರೆ. ಇದು ಬಂದು ಒನ್ ಆಫ್ ದ ಸ್ಪೆಷಲ್ ಮೂಮೆಂಟ್. ನನ್ನ ಬರ್ತಡೆಗೆ ಆಶೀಶ್ ಅಂತ ನಮ್ಮ ಫ್ರೆಂಡು, ಅವರು ಸರ್ಪ್ರೈಸಾಗಿ ಗಿಫ್ಟ್ ಮಾಡಿದ್ರು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬೂಮ್ರಾ, ಅಶ್ವಿನ್, KL ರಾಹುಲ್. ಇದು ಒಂಥರ ಸ್ಪೆಷಲ್ ಮೂಮೆಂಟ್. ಅದು ನನ್ನ ಬರ್ತಡೇ ದಿನ ಗಿಫ್ಟ್ ಮಾಡಿದ್ದು. ಇದು ದಿಸ್ ವಿಲ್ ಬಿ ಒನ್ ಆಫ್ ಮುಟ್ಟಿ. ಇದು 2019 ದ ಗ್ರೇಟ್ ಲೆಜೆಂಡ್ ವಿರಾಟ್ ಕೊಹ್ಲಿ ಅವರು ಜರ್ಸಿ, ಅವ್ರು ಯೂಸ್ ಮಾಡಿರೋಂಥ ಜರ್ಸಿ, ಸಪೋರ್ಟಿಂಗ್ ಸ್ಟಾಫ್ ಹತ್ರ ವಿತ್ ಆಟೋಗ್ರಾಫ್. ನೋಡಿ ಇಲ್ಲಿ ಆಟೋಗ್ರಾಫ್ ಸಮೇತ ಗಿಫ್ಟ್ ಮಾಡಿದ್ರು. ಇದು ನಾನು ಆಸ್ ಐ ಸೆಡ್ ಅವ್ರದ್ದು ಟೆಸ್ಟ್ ಮ್ಯಾಚ್ ಸ್ವೆಟರ್. ಇದೆಲ್ಲ ಪ್ರೀಶಿಯಸ್ ಮೇಡಮ್, ನಿಜಕ್ಕೂ ಹೇಳ್ತೀನಿ. ಇದನ್ನು ಒಂದ್ಸಲ ಮುಟ್ಬಿಡಿ ಬೇಕಾದ್ರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಆಸ್ ಐ ಸೆಡ್, ಸ್ಪಿರಿಟ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ. ನಿಮ್ಗೆ ಹೇಳಿದ್ನಲ್ಲ ಆಗ್ಲೇ, ಸಚಿನ್ ತೆಂಡೂಲ್ಕರ್, ಸುಕುಮಾರ್, ಅಂದ್ರೆ ಬೇರೆ ಅವ್ರದ್ದೆಲ್ಲ ಇದೆ, ಬಟ್ ಮೇಲ್ಗಡೆ ಸಚಿನ್ ಸರ್ದು ಇದೆ, ಕೆಳಗಡೆ ರಾಹುಲ್ ದ್ರಾವಿಡ್, ಸೆಂಟ್ರಲ್ಲಿ ನಂದು. ಸೊ ನಿಜಕ್ಕೂ ಇದು ಒಂಥರ ಸ್ಪೆಷಲ್ ಮೂಮೆಂಟು. ಒಂದು ಪೇಜು ಸಚಿನ್ ಸರ್ದು, ಒಂದು ಕಡೆ ಫೋಟೋ, ಒಂದು ಕಡೆ ಅವ್ರದ್ದು ಆರ್ಟಿಕಲ್ಲು, ಒಂದು 2 ಪೇಜು. ಇಲ್ಲೊಂದು ಫೋಟೋ ಇದೆ, ಇಲ್ಲಿ ನನ್ನ ಬಗ್ಗೆ ಆರ್ಟಿಕಲ್. ಈಗ ನಾನು ಹೇಳಿದ್ನಲ್ಲ ಶಿವಾನಂದು, ಇದರಲ್ಲಿ ಆಟೋಗ್ರಾಫ್ ಇದೆ. ಒಂದು 2 ಪೇಜ್ ಅಂತ ಹೇಳಿದ್ನಲ್ವಾ, ದಿಸ್ ಇಸ್ ಎ ಗೋಲ್ಡನ್. ನೋಡಿ ಇವಾಗ ಒಳಗಡೆ ಕೂತಿದ್ದಾರೆ, ಈ ನನಗೆ ಗೊತ್ತಿಲ್ಲ ಇದು ಮೂಮೆಂಟು, ಸೆಲ್ಫಿ ತಗೊಂತ ಇರೋದು. ಆಮೇಲೆ ಬುಕ್ ಬಂದ್ಮೇಲೆ ಗೊತ್ತಾಯ್ತು. ಆಮೇಲೆ ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ಸಾರ್ದು ತೋರಿಸಲೇಬೇಕು. ನೋಡಿ, ರಾಹುಲ್ ದ್ರಾವಿಡ್ ಸಾರ್ದು ಒಂದು ಪೇಜ್. ಸೊ ಈ ಬುಕ್ಗೆ 4 kgs ಇದೆ. ಬುಕ್ನು ಒಂದ್ಸಲ ಮುಟ್ಬಿಡ್ತೀನಿ ಸರ್. ಆಮೇಲೆ ಆಸ್ ಐ ಸೆಡ್, ತುಂಬ ನ್ಯೂಸ್ ಪೇಪರ್ಗಳಲ್ಲಿ ನೋಡಿ ಸಚಿನ್ ಸರ್ ಬರ್ತಾರೆ ಸೆಲೆಬ್ರೇಟ್ ಮಾಡೋ. ಅಂದರೆ ನನಗೆ ಗ್ಲೋಬಲ್ ಸ್ಪೋರ್ಟ್ಸ್ ಫ್ಯಾನ್ ಅವಾರ್ಡ್ ಬಂತಂತ ಹೇಳಿದ್ನಲ್ಲ, ಅವಾಗ ಹೋಗೋಕೆ ಮುಂಚೆ ಮುಂಬೈಯಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಇದಿಟ್ಟಿದ್ದು, ಗೋ ಗ್ರೀನ್ಗೆ ನ್ಯೂಸ್ ಪೇಪರ್ ಡೆಕ್ಕನರಲ್ಲಿ ಬಂದಿರೋದು. ಇದು ಇಂದು ಗೋ ಗ್ರೀನ್ ಮ್ಯಾಚ್ಗೆ. ಇದು ನಮ್ಮ ಇಂಡಿಯಾದಿಂದ ಇಬ್ಬರು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ ಅಂದ್ಬಿಟ್ಟು ಆರ್ಟಿಕಲ್ ಬಂದಿತ್ತು. ಅದೇ ಗ್ಲೋಬಲ್ ಸ್ಪೋರ್ಟ್ಸ್ ಫ್ಯಾನ್ ಅವಾರ್ಡ್ ಹೇಳಿದ್ನಲ್ಲ. ಇದು ಬ್ರಿಕ್ಲಿ, ಇದು KPL ಟೈಮಲ್ಲಿ ನೋಡಿ ಈ ತರ ವೇಷಭೂಷಣ ಹಾಕೊಂಡು. ಇದು ವಿರಾಟ್ ಕೊಹ್ಲಿ ಆಟೋಗ್ರಾಫು, ಕ್ರಿಸ್ ಗೇಲ್ ಮತ್ತೆ ನಮ್ಮ ವೈಫು. ನೋಡಿ ಎಲ್ಲೋದ್ರು ದೊಡ್ಡ ಮನೆ ಅಂತೂ ಮಿಸ್ ಆಗಲ್ಲ ಮೇಡಮ್. ಶಿವಣ್ಣ ಅವ್ರದ್ದು ಆಟೋಗ್ರಾಫ್. ಎಷ್ಟು ಕ್ಲೋಸ್ ಆಗಿ ಇದ್ರಲ್ಲೇ ಗೊತ್ತಾಗುತ್ತೆ ನಾನು ಈ ದೊಡ್ಡ ಮನೆ ಬಗ್ಗೆ ಮಾತಾಡ್ತಾ ಇದ್ದಾಗ. ಸೊ ಅದೇನೋ ಗೊತ್ತಿಲ್ಲ, ಅವರು ಬಾಂಡಿಂಗ್ ನನಗೆ ನಿಜಕ್ಕೂ ಖುಷಿ ಆಗತ್ತೆ. ಆಮೇಲೆ ಸಚಿನ್ ತೆಂಡೂಲ್ಕರ್ದು ಒಂದು ಬುಕ್ ಬರೆದಿದ್ರು ಮೇಡಮ್, ಅವ್ರದ್ದು ಎಷ್ಟೋ ಪೇಜು, ಒಂದು ಸುಮಾರು ಅವ್ರದ್ದೇ ಟಾಪಿಕ್ಕು, ಎಷ್ಟೋ ಬರೆದ್ರು. ಅದರಲ್ಲೂ ಅವ್ರದ್ದು ಆಗಿದ್ದ ಕೂಡಲೇ ನನ್ನ ಬಗ್ಗೆ ಈ ಹೆಡ್ಲೈನ್ ನನಗೆ ತುಂಬ ಇಷ್ಟ ಆಯಿತು. ಟ್ಯಾಗ್ ಲೈನು ಅಂದರೆ ಏನಂದರೆ,
ಬರೀ ಕ್ರಿಕೆಟ್ ಪ್ರೇಮಿ ಅಲ್ಲ, ಸಾಂಸ್ಕೃತಿಕ ರಾಯಭಾರಿ ಅನ್ಬಿಟ್ಟು. ಎಸ್, ಸೊ ನಿಮ್ಮ ವೇಷಭೂಷಣಕ್ಕೆ ಆ ಥರ ಹೆಸರು ಕೊಟ್ಟಿದ್ದಾರೆ. ಅದು ತುಂಬಾ ಖುಷಿ ಕೊಡುತ್ತೆ, ಯಾಕಂದ್ರೆ ಬರೀ ಕ್ರಿಕೆಟ್ ಇಲ್ದಿರ ನಮ್ಮ ಕಲ್ಚರ್ ಬಗ್ಗೆನೂ ಮಾತಾಡ್ತಾ ಇದ್ರಲ್ಲ. ಆಮೇಲೆ ಈ ಬುಕ್ ಬಂದು ಆಸ್ಟ್ರೇಲಿಯಾದ, ಅದರಲ್ಲೂ ಕೂಡ ನಿಮ್ಮ ಬಗ್ಗೆ. ಹೌದು, ಇಲ್ಲಿ ನೋಡಿ, ಕ್ರಿಕೆಟ್ ಇಸ್ ರಿಲಿಜನ್ ಅಂದ್ಬಿಟ್ಟು. ಸೊ ಇದೆಲ್ಲ ಒಂಥರ ಗೋಲ್ಡನ್ ಮೂಮೆಂಟ್ಸ್ ಮೇಡಮ್. ಅಂದರೆ ಇದ್ರ ಜೊತೆಗೆ ಇನ್ನೂ ಸುಮಾರು ಐಟಮ್ ಇತ್ತು, ಬಟ್ ಇದೆಲ್ಲ ಒಂಥರ ಪ್ರೀಶಿಯಸ್ ಸ್ಪೆಷಲ್ ಅಂದ್ಬಿಟ್ಟು ನಿಮ್ಮ ಸ್ಟುಡಿಯೋಗೆ ತಗೊಂಬಂದೆ. ಸೊ ಇದೆಲ್ಲ ಒಂದು ಗೋಲ್ಡನ್ ಮೂಮೆಂಟ್ಸು. ನಿಜಕ್ಕೂ ತುಂಬ ಖುಷಿ ಆಯಿತು ನಿಮ್ಮ ಚಾನೆಲ್ಗೆ ಬಂದು, ಅದು ಜಿ ಕನ್ನಡ ನ್ಯೂಸ್ ಚಾನೆಲಲ್ಲಿ ಇಂಟ್ರ್ಯೂ ಮಾಡ್ತಾ ಇರೋದು. ಎಷ್ಟೋ ಚಾನೆಲ್ಗಳಲ್ಲಿ ಮಾಡಿದ್ದೀನಿ, ಬಟ್ ದಿಸ್ ಇಸ್ ದ ಸ್ಪೆಷಲ್ ಮೂಮೆಂಟ್ ನನಗೆ. ನಮ್ಮ ಕನ್ನಡ ಚಾನೆಲ್ ಅಂದರೆ ಒಂಥರ ಖುಷಿ ಅಲ್ವಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ತೀನಿ ನಾನು. ನಮ್ಮ ಯಾವುದೇ ಕಾರಣಕ್ಕೂ ನಾನು ಎನರ್ಜಿ ಬಿಟ್ಟು ಕೊಡಲ್ಲ. ನೋ ಮ್ಯಾಟರ್, ಮಳೆ ಬರಲಿ ಬಿಸಿಲು ಬರಲಿ, ಒಂದ್ಸಲ ಕಾಸ್ಟ್ಯೂಮ್ ಆಗಿಬಿಟ್ರೆ ಐ ವಾಂಟ್ ಟು, ಆಸ್ ಐ ಸೆಡ್, ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಟ್ಸ್ ಪಾರ್ಟ್ ಆಫ್ ಗೇಮ್, ಎಂಟರ್ಟೈನಿಂಗ್ ಕ್ರೌಡ್ ಇಸ್ ಮೈ ಹೇಮ್, ಬಾರ್ನ್ ಟು ಎನ್ಕರೇಜ್ ಸ್ಪೋರ್ಟ್ಸ್. ಎಸ್ ವೀಕ್ಷಕರೇ, ಡಾಕ್ಟರ್ ಸುಕುಮಾರ್ ಅವರ ಇನ್ಸ್ಪೈರಿಂಗ್ ಸ್ಟೋರೀಸ್ ಇನ್ನಷ್ಟು ಕೇಳೋಣ ಮುಂದಿನ ಸಂಚಿಕೆಯಲ್ಲಿ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಟು ಬಿ ಆನೆಸ್ಟ್, ನಾನು ಯಾವತ್ತೂ ಅವ್ರನ್ನ ಫ್ಯಾನ್ಸ್ ಅನ್ನಲ್ಲ, ಯಾಕಂದ್ರೆ ನಾನು ಫ್ಯಾನ್ಸು, ನನ್ನ ಫ್ರೆಂಡ್ಸ್ ಅಂತಾನೆ ಅಂತ ಅವ್ರನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರಾವೆಲಿಂಗ್ ಎಲ್ಲ ಬಂದು ನಮ್ಮ ಬಾಸ್, ನಮ್ಮ ಕಂಪನಿ ಮಾಡ್ತಾರೆ. ಮ್ಯಾಚ್ ಟಿಕೆಟ್ ಬಂದು ನನಗೆ ವಿರಾಟ್ ಕೊಹ್ಲಿ ಹೆಸರಿಂದ BCCI ಕಡೆಯಿಂದ ಬರುತ್ತೆ. ಎಂಟೈರ್ ಟೀಮ್ ಬಸ್ಸಲ್ಲಿ ಇದ್ದಾರೆ, ಡೋರ್ ಓಪನ್ ಮಾಡಿಬಿಟ್ಟು ನನಗೆ ಟಿಕೆಟ್ ಕೊಟ್ಟರು ನಮ್ಮ ರಘು. ಮೋರ್ ದೆನ್ 20 years ಇಂದ ಮಾಡ್ತಾ ಇದ್ದೆ, ಬಟ್ ನಾನು ಹೈಲೈಟ್ ಆಗಿದ್ದು ಟು ಬಿ ಆನೆಸ್ಟ್ RCB ಇಂದಾನೆ.